ಪುರಾಣದ ಪುಟಗಳ ಮಧ್ಯದಲ್ಲಿ ದೇವತೆಗಳು ಬಲಹೀನರಾದಾಗ, ದೈತ್ಯ ರಾಕ್ಷಸರು ಬಲಶಾಲಿಗಳಾದಾಗ ಮಹಾ ಸಂಕಟವೊಂದು ಎದುರಾಗುತ್ತೆ. ಆಗ ಶ್ರೀ ಮಹಾವಿಷ್ಣುವು ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಲೀಲೆಯಿಂದ ನಡೆದ ಈ ಮಹಾಮಂಥನದ ಹಿಂದಿನ ಚರಿತ್ರೆ ಹಾಗೂ ಹೊರಬಂದ ಅಮೂಲ್ಯ ಹಾಗೂ ಅಪಾಯಕಾರಿ ಅಂಶಗಳು ಮತ್ತು ಇಂದು ಅವೆಲ್ಲವೂ ನಮ್ಮೊಂದಿಗೆ ಹೇಗೆ ರಹಸ್ಯವಾಗಿ ಬೆರೆತು ಹೋಗಿದೆ ಎಂದು ನಿಮಗೆಲ್ಲ AI ತಂತ್ರಜ್ಞಾನದಿಂದ ಬಹಳ ಸುಂದರವಾಗಿ ತೋರಿಸ್ತೀನಿ ಬನ್ನಿ. ಒಮ್ಮೆ ದೂರ್ವಾಸ ಮುನಿಗಳು ದೇವಲೋಕಕ್ಕೆ ಭೇಟಿ ನೀಡಿರ್ತಾರೆ. ಅವರನ್ನು ವಾಯುದೇವನ ಮಡದಿ ವಿದ್ಯಾಧರೆ ಗೌರವದಿಂದ ಸ್ವರ್ಣ ಸುಗಂಧಿತ ಮಾಲಿಕೆಯೊಂದಿಗೆ ಸ್ವಾಗತ ಕೋರುತ್ತಾಳೆ. ಗೌರವವನ್ನು ಸ್ವೀಕರಿಸಿದ ಮುನಿಗಳು ಅಲ್ಲಿಂದ ಹೊರಟುಬಿಡುತ್ತಾರೆ. ಹೊರಡುವಾಗ ಇಂದ್ರ ತನ್ನ ಐರಾವತದೊಂದಿಗೆ ಎದುರಾಗ್ತಾನೆ. ಮುನಿಗಳು ಪ್ರೀತಿಯಿಂದ ವಿದ್ಯಾಧರೆ ಕೊಟ್ಟ ಸ್ವರ್ಣ ಸುಗಂಧಿತ ಮಾಲಿಕೆಯನ್ನು ಇಂದ್ರನಿಗೆ ಸಮರ್ಪಣೆಯಾಗಿ ಕೊಡುತ್ತಾರೆ. ಆಗ ಇಂದ್ರ ತನ್ನ ಬಳಿ ಬಂದ ಮಾಲಿಕೆಯನ್ನು ತಾನು ಧರಿಸದೆ ತನ್ನ ಐರಾವತ ಅಂದರೆ ಆನೆಗೆ ಧರಿಸಿಬಿಡ್ತಾನೆ. ಮಾಲಿಕೆಯ ಸುಗಂಧದಿಂದ ಕೆರಳಿದ ಐರಾವತ ಆ ಮಾಲಿಕೆಯನ್ನು ಕಿತ್ತೆಸೆದು ಕಾಲಿನಿಂದ ತುಳಿದು ಹಾಕುತ್ತೆ. ಇದರಿಂದ ಕೋಪಗೊಂಡ ಮುನಿಗಳು ದೇವೇಂದ್ರನು ಹಾಗೂ ಅವನ ಸ್ವರ್ಗದಲ್ಲಿದ್ದ ಎಲ್ಲ ದೇವಾನು ದೇವತೆಗಳು ತನ್ನ ಪದವಿ ಕಳೆದುಕೊಳ್ಳಿ ಎಂದು ಶಾಪ ಕೊಟ್ಬಿಡ್ತಾರೆ. ಶಾಪದ ಫಲವಾಗಿ ದೇವತೆಗಳ ಮೇಲೆ ರಾಕ್ಷಸರ ಹಾವಳಿ ಬಲಿ ಚಕ್ರವರ್ತಿಯ ಸಾರಥ್ಯದಲ್ಲಿ ಅತಿರೇಕವಾಗಿಬಿಡುತ್ತೆ. ಇಂದ್ರ ತನ್ನ ಐಶ್ವರ್ಯ, ಅಂತಸ್ತು, ಶಕ್ತಿ, ಸಾಮರ್ಥ್ಯ ಮತ್ತು ತನ್ನ ಸ್ವರ್ಗದಲ್ಲಿದ್ದ ಐರಾವತ, ಅಪ್ಸರೆ, ಲಕ್ಷ್ಮಿ ಎಲ್ಲವನ್ನೂ ಕಳೆದುಕೊಳ್ತಾನೆ. ಪ್ರಾಣ ಭಯದಿಂದ ಇಂದ್ರ ಮತ್ತು ಅಲ್ಲಿನ ದೇವತೆಗಳು ಬ್ರಹ್ಮನ ಬಳಿಗೆ ಬರ್ತಾರೆ. ಆದರೆ ಏನೂ ಪ್ರಯೋಜನವಾಗೋದಿಲ್ಲ. ಕೈ ಚೆಲ್ಲಿದ ಬ್ರಹ್ಮನ ಸಲಹೆಯ ಮೇರೆಗೆ ಶ್ರೀ ಮಹಾವಿಷ್ಣುವಿನ ಬಳಿಗೆ ಅಂಗಲಾಚಿ ಹೋಗ್ತಾರೆ. ಆಗ ಶ್ರೀ ವಿಷ್ಣುವು, ನಿಮ್ಮ ಸಂಕಟಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ. ದುರ್ಬಲ ಸ್ಥಿತಿಯಲ್ಲಿರುವ ದೇವತೆಗಳಾದ ನೀವು ಕ್ಷೀರಸಾಗರವನ್ನು ರಾಕ್ಷಸರ ಸಹಾಯದಿಂದ ಕಡೆಯಬೇಕು. ಅದರಿಂದ ಬರುವ ಅಮೃತವು ನಿಮ್ಮನ್ನು ಸಂಕಟದಿಂದ ದೂರ ಮಾಡಿ ನಿಮ್ಮನ್ನು ಸಾವೇ ಇಲ್ಲದ ಅಮರರನ್ನಾಗಿ ಮಾಡುತ್ತದೆ ಎಂದು ಸಲಹೆಯನ್ನು ನೀಡುತ್ತಾನೆ. ದೇವತೆಗಳು ರಾಕ್ಷಸರಿಗೆ ಅಮೃತದ ಆಸೆ ತೋರಿಸಿ ಈ ಕಾರ್ಯಕ್ಕೆ ಒಪ್ಪಿಸುತ್ತಾರೆ. ಆದರೆ ಕಡೆಯುವುದು ಹೇಗೆ? ವಿಷ್ಣುವಿನ ಸಲಹೆಯಂತೆ ಕ್ಷೀರಸಾಗರ ಕಡೆಯಲು 3 ವಸ್ತುಗಳ ಏರ್ಪಾಟಾಯಿತು. ಮೊದಲನೆಯದು ಕಡೆಗೋಲಾಗಿ ಮಂದಾರ ಪರ್ವತ. ಎರಡನೇದು ಕಡೆಗೋಲಿಗೆ ಒತ್ತಾಗಿ ಸಾಕ್ಷಾತ್ ವಿಷ್ಣುವೇ ಕೂರ್ಮಾವತಾರ ಧರಿಸಿ ಸಮುದ್ರದ ಅಡಿಯಲ್ಲಿ ನಿಲ್ಲುತ್ತಾನೆ. ಮೂರನೇದಾಗಿ ಕಡೆಯಲು ಹಗ್ಗವಾಗಿ ಮಹಾಶಿವನ ಕೊರಳಲ್ಲಿರುವ ಸರ್ಪ ಅಂದರೆ ವಾಸುಕಿ ಭಾಗಿಯಾಗುತ್ತಾನೆ. ಈಗ ಸಮುದ್ರ ಮಂಥನ ಶುರುವಾಗಿದೆ. ಒಂದು ಕಡೆ ದೇವತೆಗಳು ವಾಸುಕಿಯ ಪಾಲವನ್ನು, ಇನ್ನೊಂದು ಕಡೆ ರಕ್ಕಸರು ವಾಸುಕಿಯ ಹೆಡೆಯನ್ನು ಹಿಡಿದು ಮಂದಾರ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಕ್ಷೀರಸಾಗರವನ್ನು ಕಡೆಯಲು ಶುರು ಮಾಡುತ್ತಾರೆ. ಮಂದಾರ ಪರ್ವತವನ್ನು ಆಚೆ ಈಚೆ ತಿರುಗಿಸಿ ಬೋರ್ಗರೆಯುತ್ತಾ ನಡೆದ ಮಂಥನ ನೋಡಲು ಹಾಲೇ ಉಕ್ಕುತ್ತಿದ್ದಂತೆ ಕಾಣುತ್ತಿತ್ತು. ಹೀಗೆ ಸಮಯ ಕಳೆದಂತೆ ಸಮುದ್ರ ಮಂಥನ ನಿರಂತರವಾಗಿ ಸಾಗುತ್ತಿರುವಾಗ ಆ ಅಮೂಲ್ಯಗಳಿಗೆ ಬಂದೇ ಬಿಡುತ್ತೆ ನೋಡಿ. ಮೊದಲಿಗೆ ಹಾಲಾಹಲ ಬರುತ್ತೆ. ಈ ಭಯಾನಕ ಕಾರ್ಕೂಟಕ ವಿಷವು 3 ಲೋಕಕ್ಕೂ ಹರಡಿ ಸೃಷ್ಟಿಯೇ ತತ್ತರಿಸಿ ಹೋಗುತ್ತದೆ. ಆಗ ಆಪತ್ ಬಾಂಧವನಂತೆ ಮಹಾಶಿವನು ಬಂದು ಆ ಹಾಲಾಹಲವನ್ನು ಕುಡಿದು ಬಿಡುತ್ತಾನೆ. ಆ ವಿಷವನ್ನು ಪಾರ್ವತಿ ಶಿವನ ಗಂಟಲಲ್ಲೇ ತಡೆದ ಕಾರಣ ಮಹಾಶಿವನಿಗೆ ನೀಲಕಂಠ ಅನ್ನೋ ಹೆಸರು ಕೂಡ ಬರುತ್ತೆ. ನಂತರ ಚಂದ್ರ ಸಮುದ್ರದಿಂದ ಹೊರಬರ್ತಾನೆ. ಅವನು ಶಿವನ ಜಟೆಯಲ್ಲಿ ನೆಲೆಸ್ತಾನೆ. ನಂತರ ಪಾರಿಜಾತ ವೃಕ್ಷ ಬರುತ್ತೆ ನೋಡಿ. ಇದನ್ನು ಇಂದ್ರ ಸ್ವರ್ಗಕ್ಕೆ ತಗೊಂಡೋಗಿ ನಂದನವನದಲ್ಲಿ ಇರಿಸ್ಕೊಂತಾನೆ. ನಂತರ ಬರೋದೇ ಕಾಮಧೇನು. ಈ ಕಾಮಧೇನು ಇಚ್ಛಾಪೂರ್ತಿ ಮಾಡುವ ದೈವಿ ಗೋವು. ಇದನ್ನು ಋಷಿಮುನಿಗಳು ತಮ್ಮ ಯಜ್ಞ ಹವ್ಯಗಳಿಗೆ ಬಳಸಲು ಕರ್ಕೊಂಡು ಹೋಗ್ತಾರೆ. ಅದರ ನಂತರ ಬರೋದೇ ಐರಾವತ. ಇದು ದೈವಿಕ ಶಕ್ತಿಯುಳ್ಳ ಬಿಳಿ ಆನೆ. ಇದನ್ನು ಇಂದ್ರ ಮತ್ತೆ ತನ್ನ ವಾಹನವಾಗಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಕಲ್ಪವೃಕ್ಷ ಬರುತ್ತೆ. ಇದು ಇಚ್ಛೆ ಪೂರ್ತಿ ಮಾಡುವ ದೈವಿ ವೃಕ್ಷ. ಇದನ್ನ ತೆಂಗಿನ ಮರಕ್ಕೆ ಕೂಡ ಹೋಲಿಸ್ತಾರೆ. ನಂತರ ಬರೋದೇ ಉಚ್ಚೈಶ್ರವಸ್. ಇದು ಬಿಳಿ ಕುದುರೆ. ಇದನ್ನು ಅಸುರರು ಕರ್ಕೊಂಡು ಹೋಗ್ತಾರೆ. ನಂತರ ಅಪ್ಸರೆಯರು ಬರ್ತಾರೆ. ಇವರು ಸ್ವರ್ಗದ ಕನ್ಯೆಯರು. ಇವರು ಮತ್ತೆ ದೇವತೆಗಳೊಂದಿಗೆ ಸ್ವರ್ಗಕ್ಕೆ ಹೋಗ್ತಾರೆ. ಆಮೇಲೆ ಕೌಸ್ತುಭಮಣಿ ಬರುತ್ತೆ ನೋಡಿ. ಇದು ಅಮೂಲ್ಯವಾದ ದೇವರತ್ನ. ಇದನ್ನು ಶ್ರೀ ಮಹಾವಿಷ್ಣು ಧರಿಸಿಕೊಳ್ತಾನೆ. ಅದರ ನಂತರ ವರುಣಿ ದೇವಿ ಬರ್ತಾಳೆ. ಇವಳು ಮದ್ಯದ ಅಥವಾ ನಶೆಯ ದೇವಿ. ಇವಳನ್ನು ಅಸುರರು ತಮ್ಮ ಪಾಲಿಗೆ ಕರ್ಕೊಂಡು ಹೋಗ್ತಾರೆ.
ನಂತರ ಲಕ್ಷ್ಮೀದೇವಿ ಸಮುದ್ರದಿಂದ ಹೊರಬಂದು ಶ್ರೀ ಮಹಾವಿಷ್ಣುವನ್ನು ವರಿಸುತ್ತಾಳೆ. ಅದರ ನಂತರ ಬರೋದೇ ಧನ್ವಂತರಿ, ವೈದ್ಯ ದೇವತೆ ರೂಪದಲ್ಲಿ ಹೊರಬಂದು ಪ್ರಜ್ವಲಿಸುತ್ತಿರುವಾಗ ಕೊನೆಯದಾಗಿ ಅಮೃತ ವೈದ್ಯ ದೇವತೆ ಜೊತೆಯಲ್ಲಿ ಹೊರಬಂದು ನೋಡಿ. ಇದಕ್ಕಾಗಿ ದೇವತೆ ಮತ್ತು ಅಸುರರ ಮಧ್ಯ ಯುದ್ಧ ಜೋರಾಗ್ಬಿಡುತ್ತೆ. ಈಗಾಗಲೇ ದುರ್ಬಲರಾಗಿದ್ದ ದೇವತೆಗಳಿಂದ ರಾಕ್ಷಸರು ಅಮೃತವನ್ನು ಕಿತ್ಕೊಂಡ್ಬಿಡ್ತಾರೆ. ಮುಂದೆ ನಡೆಯುವ ಅನಾಹುತ ತಪ್ಪಿಸಲು ಶ್ರೀ ಮಹಾವಿಷ್ಣು ಸ್ವತಃ ತಾನೇ ಸುಂದರವಾದ ಹೆಣ್ಣಿನ ಅಂದರೆ ಮೋಹಿನಿಯ ರೂಪ ತಾಳಿ ಅಸುರರನ್ನು ಮೋಹಿಸುತ್ತಾಳೆ. ಮೋಹಿನಿಯ ಸೌಂದರ್ಯಕ್ಕೆ ಮಾರು ಹೋದ ರಾಕ್ಷಸರು ಅಮೃತವನ್ನು ಮರೆತು ಅವಳ ಮೋಹದ ಜಾಲಕ್ಕೆ ಸಿಲುಕಿಬಿಡುತ್ತಾರೆ. ಆಗ ಮೋಹಿನಿಯು ಅಮೃತವನ್ನು ತಾನೇ ಎರಡೂ ಗುಂಪಿಗೂ ಹಂಚುತ್ತೇನೆಂದು ರಾಕ್ಷಸರ ವಶದಲ್ಲಿದ್ದ ಅಮೃತವನ್ನು ಕೈಗೆತ್ತಿಕೊಳ್ತಾಳೆ. ದೇವತೆಗಳನ್ನು ರಕ್ಕಸರನ್ನು ಎರಡು ಗುಂಪಾಗಿಸಿ ಸಮವಾಗಿ ಹಂಚುವಂತೆ ಸಂಚು ಮಾಡಿದ ಮೋಹಿನಿ ದೇವತೆಗಳಿಗೆ ಮಾತ್ರ ಅಮೃತ ಕುಡಿಸಿ ರಾಕ್ಷಸರಿಗೆ ನೀರನ್ನು ಕುಡಿಸುತ್ತಾ ಇರ್ತಾಳೆ. ಆಗ ಚಾಣಾಕ್ಷ ರಕ್ಕಸನೊಬ್ಬ ದೇವತೆಗಳ ಗುಂಪಿಗೆ ಬಂದು ಸೇರ್ಕೊಂಡ್ಬಿಡ್ತಾನೆ. ಅರಿಯದೆ ಮೋಹಿನಿ ಅವನಿಗೂ ಆಯ ತಪ್ಪಿ ಅಮೃತ ಕುಡಿಸಿ ಬಿಡ್ತಾಳೆ. ಸತ್ಯ ತಿಳಿದ ರಕ್ಕಸರು ಕೂಗಾಡಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಮೋಹಿನಿ ರೂಪದ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ಅಮೃತ ಕುಡಿದ ರಕ್ಕಸನನ್ನು ಕತ್ತರಿಸಿ ತುಂಡರಿಸುತ್ತಾನೆ. ಆದರೆ ಅಮೃತ ಕುಡಿದ ರಾಕ್ಷಸ ಸಾಯದೆ ಎರಡು ಬೇರೆ ಬೇರೆ ರೂಪ ಪಡೆದುಕೊಳ್ಳುತ್ತಾರೆ. ಅವರೇ ಈಗಿನ ರಾಹು ಮತ್ತೆ ಕೇತು. ಜೀವನದಲ್ಲಿ ಏಳು ಬೀಳಿನ ಮಂಥನಗಳು ನಡೆಯುತ್ತಲೇ ಇರುತ್ತೆ. ಹಾಗೂ ಕಷ್ಟಗಳು ದೇವಾನುದೇವತೆಗಳನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನ ಬಿಡ್ತಾವಾ? ಆದ್ದರಿಂದ ಸಮುದ್ರದಂಥ ಕಷ್ಟ ಬಂದಾಗ ಅದನ್ನು ಅರ್ಹರ ಸಹಾಯದಿಂದ ಕಡೆದು ಪರಿಹಾರ ಸಿಕ್ಕಾಗ ಉಪಾಯದ ಜೊತೆ ಹೊಸ ಅವತಾರವನ್ನು ಎತ್ತಿ ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂಬ ಜೀವನ ಸಂದೇಶವನ್ನು ಒಳಗೊಂಡ ಸಮುದ್ರ ಮಂಥನದ ವಿಸ್ಮಯಕಾರಿ ಕತೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ರೋಚಕ ಕಥೆಯೊಂದಿಗೆ. ಅಲ್ಲಿವರೆಗೂ ಬಾರಿಸು ಕನ್ನಡ ಡಿಂಡಿಮವ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಶಿವ. ಉಗ್ರಂ ವೀರಣ್ಣ